ಹಾಯ್ ವೆಲ್ಕಮ್ ಟು ಮೈ ಲಾಗ್. ಇದು ನನ್ನ ಮೊದಲನೇ ಲಾಗ್ ಆಗಿರ್ತದೆ ರೀ. ನನ್ನ ಹೆಸರು ರೇಣುಕಾ. ನಾನು ಗೃಹಿಣಿಯಾಗಿ ಮನೆಯಲ್ಲೇ ಇರುತ್ತೇನೆ. ಇದಿಷ್ಟು ನನ್ನ ಪರಿಚಯ ಆಗಿರುತ್ತದೆ. ಇದು ನನ್ನ ಮೊದಲನೇ ಲಾಗ್ ಆಗಿರ್ತದೆ. ನಾವು ಏನಾರ ತಪ್ಪಾದ್ರೆ ಕ್ಷಮಿಸ್ರಿ. ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ನೀವು ಮುಂದೆ ಹೆಂಗೆ ಮಾಡ್ಬೇಕನ್ನೋದು ಹೇಳಿ. ಮೊದಲಿಗೆ ಕಸ ಪರಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗೋಮೂತ್ರವನ್ನು ಎಲ್ಲ ಕಡೆ ಸಿಂಪಡಿಸೀನ್ರಿ. ಗೋಮೂತ್ರ ಒಯ್ದು ನಾವು ಬಾಡಿಗೆ ಮನೆ ಅಥವಾ ಸ್ವಂತ ಮನೆಗೆ ಹೋಗುವಾಗ ಇವೆಲ್ಲ ಪದಾರ್ಥಗಳನ್ನು ಒಯ್ಯಬೇಕು. ಬರೀ ಕೈಲಿ ಯಾವತ್ತೂ ಹೋಗಬಾರದು. ನಮಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ತುಂಬಿದ ಬಿಂದಿಗೆ ನೀರು ಒಯ್ಬೇಕ್ರಿ. ತಾಮ್ರದ್ದು ಅಥವಾ ಬೆಳ್ಳಿದು ಯಾವುದಿದ್ದರೂ ಒಯ್ಬೇಕ್ರಿ. ನಾನು ತಾಮ್ರದ ಬಿಂದಿಗೆಯಲ್ಲಿ ನೀರು ತಗೊಂಡು ಬಂದಿದ್ದೇನೆ ರೀ. ತೆಂಗಿನಕಾಯಿ ತಂದೀನಿ ರೀ. ಪ್ರಥಮವಾಗಿ ಹಳೆಯ ಮನೆಯಲ್ಲಿ ತುಂಬಿ ಚರಿಗಿ ಪೂಜೆ ಮಾಡಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ತೊಗೊಂಡು ಬರ್ಬೇಕ್ರಿ. ಇಲ್ಲಿ ಹೊಸ ಮನೆಗೆ ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಹೂವು, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ಪರಿಮಳ ಬರೋ ಹೂ ತಗೋರಿ. ಮತ್ತು ನಾನು ಅಕ್ಕಿ, ತೊಗರಿಬೇಳೆ, ರವೆ, ಬೆಲ್ಲ, ಹೆಸರುಬೇಳೆ ಒಂದು ತಟ್ಟೆಯಲ್ಲಿ ತಗೊಂಡಿದ್ದೇನೆ. ಹೊಸ ಮನೆಗೆ ತೊಗೊಂಡು ಹೋದರೆ ಅಭಿವೃದ್ಧಿ, ಆರೋಗ್ಯ, ಶಾಂತಿ, ನೆಮ್ಮದಿ ಸಿಗುತ್ತದೆ. ಇವುಗಳೆಲ್ಲ ದೇವ್ರ ಮನೆಯಲ್ಲಿ ತೊಗೊಂಡು ಹೋಗಿ ಪೂಜಿಸಬೇಕು. ನಾನೀಗ ದೇವರೆಲ್ಲ ತೊಳೆದು ಇಡ್ಲಾತ್ತೀನಿ ರೀ. ಅಷ್ಟು ಎಲ್ಲ ಇವಾಗ ದೇವ್ರ ಮನೆ ಹೊಸ್ತು ಪೂಜೆ ಮಾಡ್ಲಾತ್ತೀನಿ ರೀ. ಅಲ್ಲಿನೂ ರಂಗೋಲಿ ಅದೆಲ್ಲ ಹಾಕಿ ಹೂವನ್ನು ಇಟ್ಟು ಪೂಜೆ ಮಾಡ್ಬೇಕ್ರಿ. ಈಗ ಮೇನ್ ಡೋರ್ ಹತ್ರ ಅರಿಶಿಣದಿಂದ ಅಷ್ಟು ಚಂದ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಮತ್ತು ಹೂವು ಅದೆಲ್ಲ ಇಟ್ಟು ಪೂಜೆ ಮಾಡ್ಬೇಕ್ರಿ. ನನಗೆ ಅಷ್ಟೊಂದೆಲ್ಲ ರಂಗೋಲಿ ಎಲ್ಲ ಬರೋದಿಲ್ಲ ರೀ. ಹೀಗಾಗಿ ನಾನು ಚಿಕ್ಕದಾಗಿ ಸಣ್ಣ ರಂಗೋಲಿ ಹಾಕೀನಿ ನೋಡ್ರಿ. ಅದಾದ್ಮೇಲೆ ರೀ ಹೂವು, ಹಣ್ಣು ಮತ್ತು ದವಸ ಧಾನ್ಯ ನಾವೇನು ತಂದಿರ್ತೀವಲ್ಲ ರೀ ಬಲಗಾಲಿಟ್ಟು ಒಳಗಡೆ ತೊಗೊಂಡ್ಬರ್ಬೇಕ್ರಿ. ತಂದು ದೇವ್ರ ಜಗಲಿ ಮೇಲಿಟ್ಟು ಪೂಜೆ ಮಾಡ್ಬೇಕ್ರಿ. ಎಲ್ಲ ದೇವರ ಆಶೀರ್ವಾದದೊಂದಿಗೆ ಎಲ್ಲ ಒಳ್ಳೇದಾಗ್ತದೆ ರೀ. ಹೀಗಾಗಿ ನಾನು ಇಷ್ಟೆಲ್ಲ ಮಾಡೀನಿ ನೋಡ್ರಿ. ಎಲ್ಲ ನೀಟಾಗಿ ಇಟ್ಕೊಂಡು ದೇವ್ರದ್ದು ಸಾಮಾನು ದೇವರೆಲ್ಲ ತೊಳೆದಿದ್ದು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೀನಿ ನೋಡ್ರಿ. ಈಗ ಒಲೆ ಪೂಜೆ ಮಾಡ್ಲಾತ್ತೀನಿ. ದೇವ್ರ ಪೂಜೆ ಆಗೈತೆ ನಂದು. ಈ ಒಲೆ ಪೂಜೆ ಮಾಡಿ ಒಲೆಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡ್ಬೇಕ್ರಿ. ಊದಿನ ಕಡ್ಡಿ ಬೆಳಗಿ ಒಲೆ ಪೂಜೆ ಮಾಡ್ಬೇಕ್ರಿ. ಈ ಪೂಜೆ ಮಾಡ್ಲಾತ್ತೀನಿ ನೋಡ್ರಿ. ಊದಿನ ಕಡ್ಡಿ ಹಚ್ಚಿ ಊದುಬತ್ತಿ ಬೆಳಗಕತ್ತೀನಿ ನೋಡ್ರಿ. ಎಲ್ಲ ಕಡೆ ಗಂಟೆ ಬಾರಿಸಿ ಊದುಬತ್ತಿ ಬೆಳಗ್ತೀನಿ ನೋಡ್ರಿ. ನಾವು ಮನೆ ಏನು ಹೊಸ ಮನೆ ಹಿಡಿದಿರ್ತೀವಿ. ಹೀಗಾಗಿ ಎಲ್ಲನೂ ಮೂಲೆಗೆಲ್ಲ ಊದಿನ ಕಡ್ಡಿ ಹೊಗೆ ಹಾಕ್ಬೇಕ್ರಿ, ಬೆಳಗ್ಬೇಕು. ಒಲೆ ಪೂಜೆ ಮಾಡಿ 2 ಬಾಳೆಹಣ್ಣು, 2 ಎಲೆ, 1 ಅಡಿಕೆ ಇಡ್ಬೇಕ್ರಿ ಉಡಿಯಕ್ಕೆ. ಈಗ ನಾವು ಹಾಲು ಉಕ್ಸಕತ್ತೀವಿ ನೋಡ್ರಿ. ಹಾಲು ಎಷ್ಟು ಉಕ್ತಾವ ಅಷ್ಟು ಮನೆ ಉಕ್ಬೇಕ್ರಿ. ಹಂಗೆ ಚಂದ ಬೆಳಿತದ್ರಿ ಮನೆ. ಯಾವತ್ತೂ ಹಾಲು ಬಲಕ್ಕೆ ಉಕ್ಬೇಕು ನೋಡ್ರಿ. ಇವಾಗ ಹಾಲು ಉಕ್ಕಾಕತ್ತಾವ ನೋಡ್ರಿ. ಹಾಲು ಉಕ್ಕಿದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ, 1 ಸ್ಪೂನ್ ಸಕ್ಕರೆ ಹಾಕ್ರಿ. ಅವು ಹಾಲು ಎಷ್ಟು ಚಂದ ಉಕ್ತಾವ ಬಲಕ್ಕೆ ಉಕ್ಬೇಕ್ರಿ. ಬಲಕ್ಕೆ ಉಕ್ಲಕತ್ತಾವ ನೋಡ್ರಿ ನಮ್ದು.
ಹೇಳ್ತೀನಿ. ಅದೇ ಪ್ರಸಾದ ರೂಪವಾಗಿ ಎಲ್ಲರಿಗೆ ಕೊಡ್ಬೇಕ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಹಾಕಿರಿ.